ಹಾಯ್ ಹಲೋ ನಮಸ್ತೆ. ಸೊ ಇವತ್ತು ನಾನು ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ವೆರಿ ಸಿಂಪಲಾಗಿ ಮಾಡಿದ್ದೀನಿ. ನಾನು ಬೆಲ್ಲದ ಪಾಕ ಮಾಡಿಲ್ಲ. ಇಲ್ಲಿ ಇದು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೇನೆ. ಬಾದಾಮು, ಗೋಡಂಬಿ ಮತ್ತು ವಾಲ್ನಟ್ ಕೂಡ, ಹಾಗೆ ಕೊಕೊನಟ್ ಕೂಡ ಹಾಕ್ಕೋತಾ ಇದ್ದೇನೆ. ಇದು ಕೊಬ್ಬರಿಯನ್ನು ಕೂಡ ತುರಿದಿಟ್ಕೊಂಡಿದ್ದೇನೆ. ಇದೆಲ್ಲವನ್ನು ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳುವ. ಇನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ನಾನೆಲ್ಲನೂ ಇನ್ಸ್ಟೆಂಟಾಗಿ ಒಂದು 2 ದಿನದಲ್ಲಿ ಖಾಲಿ ಮಾಡುವ ಅಂತ ಹೇಳ್ಕೊಂಡು ರೆಡಿ ಮಾಡ್ತಿರುವಂಥದ್ದು. ತುಂಬ ಗಟ್ಟಿಯಾಗಿ ಇರೋದು ಕೂಡ ನನಗೆ ಅಷ್ಟೊಂದು ಏನು ಇಂಟ್ರೆಸ್ಟ್ ಇಲ್ಲ ಅಂಥೇಳಿ ಸ್ವಲ್ಪ ಸ್ಮೂತಾಗಿ ಇರಲಿ ಅಂತ ಹೇಳ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳುವ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಂದರೆ ಇದು ದಿಂಕ್ ಅಂತ ಅಂತೀವಲ್ಲ, ಇದು ಒಳ್ಳೆಯದು ಕೂಡ. ಈ ಗಮ್ ಅಂಟು ಅಂತ ಕರಿತೀವಿ ಇದನ್ನು. ಸೊ ಇದನ್ನು ಹಾಕ್ಕೊಂಡು ಕೂಡ ಚೆಂದ ರೋಸ್ಟ್ ಮಾಡ್ಕೊಂಡು ನೋಡಿ. ಇದೇ ಡ್ರೈ ಫ್ರೂಟ್ಸ್ ತುಂಬ ಪಟ ಅಂತಂದು ಇದರ ಕಲರೇ ಚೇಂಜ್ ಆಗ್ತದೆ ನೋಡಿ. ತುಂಬ ಚೆನ್ನಾಗಿ ಅನ್ನಿಸ್ತದೆ. ಇದು ಮಿಡ್ಲಲ್ಲಿ ತಿನ್ಲಿಕ್ಕೆ ಸಿಗುವಾಗ ಕೊಬ್ಬರಿ ಕೂಡ ನೀಟಾಗಿ ಹುರ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಇದು ಗ್ರೇಪ್ಸ್ ಹಾಕ್ಕೋತಾ ಇದ್ದೇನೆ. ಇದನ್ನೆಲ್ಲ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊತಿದ್ದೀನಿ. ಇದು ನೋಡಿ, ಹಸಿ ಖರ್ಜೂರ, ಹಾಗೆ ಸ್ವಲ್ಪ ಸಕ್ಕರೆ ಇತ್ತು, ಕೆಂಪು ಸಕ್ಕರೆ ಮತ್ತು ಡ್ರೈ ಡೇಟ್ಸ್ ಇತ್ತು. ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಹಾಲು ಹಾಕಿದ್ದೇನೆ. ಹಾಲು ಹಾಕಿ ಇದನ್ನು ಸ್ವಲ್ಪ ಗಟ್ಟಿ ಥರ ಮಾಡ್ಕೊತಾ ಇದ್ದೇನೆ. ಸ್ವಲ್ಪ ಹದ ಬಂದ ತಕ್ಷಣವೇ ಇದಕ್ಕೆ ನಾನು ಖರ್ಜೂರ ಗ್ರೈಂಡ್ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಇದೆಲ್ಲ ಹಾಕ್ಕೊಂಡು ಇದನ್ನು ಮಾಡಿಕೊಂಡೆ. ಸೊ ಈ ರೀತಿ ಮಾಡೋ ಬದಲು ನಾವು ಬೆಲ್ಲದ ಪಾಕ ಮಾಡಿಕೊಂಡು ಡ್ರೈ ಫ್ರೂಟ್ಸಲ್ಲಿ ಹಾಕ್ಕೊಂಡು ಉಂಡೆ ಕಟ್ಕೊಬೋದು. ನಾನಿಲ್ಲಿ ಆ ಥರ ಮಾಡಿಲ್ಲ. ಸೊ ಇದನ್ನೇ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಉಂಡೆ ಕಟ್ಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.